ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 11ನೇ ಸಂಚಿಕೆ. ಆರ್ಯ ತಂದುಕೊಟ್ಟ ಊಟ ತಿಂದವಳ ಅರಿವಿಗೆ ಬಾರದೆ ಕಂಗಳು ತುಂಬಿಕೊಂಡಿದ್ದವು. ಕಣ್ಣೀರು ತೊಳೆದುಕೊಂಡವಳಿಗೆ ಅಜ್ಜಿ ನೆನಪಾಯಿತು. ಅಪ್ಪ ಅಮ್ಮನ ತೊರೆದು ದೂರಾದವಳಿಗೆ ಅಜ್ಜಿಯೇ ಎಲ್ಲ ಆಗಿದ್ದು. ನಂತರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವಳಿಗೆ ಸಿಕ್ಕಿದ್ದು ಬರೀ ನೋವು, ಚುಚ್ಚುನುಡಿ. ನಂತರದಲ್ಲಿ ಅಜ್ಜಿ ಕೂಡ ಇಹಲೋಕ ತ್ಯಜಿಸಿದ ಮೇಲೆ ಅಕ್ಷರಶಃ ಅನಾಥೆಯಾಗಿ ಬಿಟ್ಟಿದ್ದಳು. ಆಗಲೇ ಅಜ್ಜಿ ಹೇಳಿದ ರುದ್ರಪ್ಪನ ಬಗ್ಗೆ ನೆನಪಾಗಿ ಅವರ ನೆರಳಲ್ಲಿ ಬದುಕುವ ಆಸೆ ಹುಟ್ಟಿ ಭೀಮನಹಳ್ಳಿ ದಾರಿ ಹಿಡಿದಳು. ಈಗ ಭೀಮನಹಳ್ಳಿ ತಲುಪಿರುವಳು. ಅವಳ ಆರಾಧ್ಯ ದೈವ ರುದ್ರಪ್ಪನ ಮಗನೇ ತನ್ನ ಜೊತೆ ಈಗಷ್ಟೇ ಮಾತಾಡಿ ಹೋದದ್ದು ಎಂಬ ಅರಿವೇ ಇಲ್ಲ ಅವಳಿಗೆ. ಅವಳ ಮನಸ್ಸಿನ್ನು ರುದ್ರಪ್ಪರ ದರ್ಶನಕ್ಕೆ ಹಾತೊರೆದು ಕಾಯುತ್ತಿದೆ. ಡಾಕ್ಟರ್ ದೀಕ್ಷಾ, ಅಮೃತ ಸನಿಲ್ ಮಗಳು. ಆರ್ಯ ಹೇಳಿದ ಮಾತು ನೆನಪಾಗಿ ಪಕ್ಕದ ಮನೆ ಬಾಗಿಲಿಗೆ ನಡೆದವಳು ಬಾಗಿಲು ತಟ್ಟಲು ಜಗ್ಗಪ್ಪ ಬಾಗಿಲು ತೆರೆದರು. ಯಾರವ್ವ ತಾಯಿ ನೀನು, ಯಾರು ಬೇಕು ಎನ್ನಲು, ನಾನು ಹೊಸದಾಗಿ ಇಲ್ಲಿಗೆ ಬಂದಿರುವ ಡಾಕ್ಟರ್. ಅದು ಅವ್ರು ಹೇಳಿದ್ರು ಇಲ್ಲಿ ಗುಣ ಅನ್ನುವವರಿಗೆ ಹುಷಾರಿಲ್ಲ, ಚೆಕಪ್ ಮಾಡಿ ಅಂತ, ಅದಕ್ಕೆ ಬಂದೆ ಎಂದಳು ಮೃದುವಾಗಿ. ಹೋ ಹಂಗವ್ವ, ಬವ್ವ ಒಳಕ, ನನ್ನ ಹೆಂಡ್ತಿಗೆ ಹುಷಾರಿಲ್ಲ, ಒಸಿ ಜ್ವರ ಎಂದು ಹಜಾರದಲ್ಲಿ ಮಲಗಿದ್ದ ಮಡದಿ ಬಳಿ ಕರೆದೊಯ್ದರು. ಗುಣಾರನ್ನು ನೋಡಿ ಅವರ ಪಕ್ಕದಲ್ಲಿ ಕುಳಿತು ಪರೀಕ್ಷಿಸಿ ತನ್ನ ಕಿಟ್ನಿಂದ ಮಾತ್ರೆ ಕೊಟ್ಟವಳು ಅವರ ಕಾಲನ್ನು ನೋಡಿದಳು. ಒಂದು ಕಾಲು ಪೋಲಿಯೋ ತಗುಲಿ ಸ್ವಾಧೀನ ಇರಲಿಲ್ಲ. ಜಗ್ಗಪ್ಪ ಬಿಸಿ ನೀರು ತಂದು ಕೊಡಲು ಮಾತ್ರೆ ತೆಗೆದುಕೊಂಡರು ಗುಣ. ಇಬ್ಬರ ಬಂದ ನೋಡಿ ಕಂಗಳು ಮತ್ತೆ ತುಂಬಿಕೊಂಡವು. ಗುಣಾರು ಟೀ ಮಾಡಿ ತರುವೆ ಎಂದು ಹೇಳುವಾಗ ಅವರನ್ನ ತಡೆದು ಜಗ್ಗಪ್ಪರೇ ಟೀ ಮಾಡಿ ತರಲು ಅವರಿಗೆ ಸೋತು ಹೋದಳು ದೀಕ್ಷಾ. ಅಂಕಲ್, ನೀವು ತುಂಬ ಇಷ್ಟ ಆದ್ರಿ, ಅದೆಷ್ಟು ಕಾಳಜಿ ಮಾಡ್ತೀರಾ ಆಂಟಿನ ನೀವು, ರಿಯಲ್ ಹೀರೋ ಅಂಕಲ್. ಆಂಟಿ ನೀವು ನಿಜಕ್ಕೂ ಲಕ್ಕಿ ಎಂದಳು ತುಂಬು ಮನಸ್ಸಿಂದ. ಜಗ್ಗಪ್ಪ ನಕ್ಕವರು, ನನ್ನೇ ಹೀರೋ ಅಂದು ಬಿಟ್ಯಲ್ಲವ್ವ, ನಮ್ಮ ಅಣ್ಣಯ್ಯನ ನೋಡಬೇಕು, ಅದೇನಂದೆಯೋ ಕಾಣಿ ಎನ್ನಲು, ಯಾರಂಕಲ್ ಅವರು ಎಂದಳು. ಇಲ್ಲೇ ಇರ್ತೀಯಲ್ಲ, ಗೊತ್ತಾಯ್ತದೆ ಬಿಡವ್ವ ಎಂದರು. ಈಗ ನನ್ನ ಬಸ್ ಸ್ಟಾಪಿಂದ ಮನೆಗೆ ಕರೆ ತಂದರಲ್ಲ, ಅವರು ಯಾರು, ಅವ್ರ ಹೆಸರೇನು, ನಿಮ್ಮ ರಿಲೇಟಿವಾ ಅವರು ಎಂದಳು. ಓ ನಮ್ಮ ಆರ್ಯನ್ನ, ರಿಲೇಟ್ ಅಲ್ಲ, ನಮ್ಮ ಅಣ್ಣಯ್ಯನ ಮಗನೇ ಅವ, ಅವ್ರ ಮನ ನೋಡ್ಬೇಕು ನೀನು, ಇದೇನು ಸ್ವರ್ಗೀಯ ಅಂತೀಯೇ ಎಂದರು ಹೆಮ್ಮೆಯಿಂದ. ತುಸು ಯೋಚಿಸಿದವಳು, ಅಂದ್ರೆ ರುದ್ರಪ್ಪ ಅವ್ರ ಮನೇನ ಅಂಕಲ್ ಎಂದಳು. ಹೆಸರು ಹೇಳಲು ಕೂಡ ತಡವರಿಸಿದ್ದಳು ದೀಕ್ಷಾ. ಓ ಹಂಗ ಸುಮಾರಾಗಿ ವಿಷಯ ತಿಳಿದೇ ಬಂದಿದೆಯೇ ಅನ್ನು. ಹ್ಞೂ, ನಮ್ಮ ಅಣ್ಣಯ್ಯ ಅಂದ್ರೆ ಅವರೇ ರುದ್ರಪ್ಪ. ನಿನಗ ಮನ ನೋಡಿದ್ದು, ಸ್ವಚ್ಛ ಮಾಡಿಸಿದ್ದು ಎಲ್ಲ ರುದ್ರಣ್ಣನೆಯ. ನಿನ್ನ ಈಗ ಮನೆಗೆ ಕರ್ಕೊಂಡು ಬಂದಿದ್ದು ಅವ್ರ ಮಗನೆಯ, ಆರ್ಯ ಮರಿಸಿಂಹ ಎನ್ನಲು ದೀಕ್ಷಾ ಗಂಟಲು ಒಣಗಿ ಅತಿಯಾದ ಖುಷಿಗೆ ಮಾತೇ ಹೊರಬರಲಿಲ್ಲ. ಮಾತಾಡಲು ಕಷ್ಟಪಡುವ ಅವಳ ರೀತಿ ನೋಡಿ ಜಗ್ಗಪ್ಪ ಭಯದಲ್ಲಿ ನೀರು ತಂದುಕೊಡಲು ನೀರು ಕುಡಿದು ಸುಧಾರಿಸಿಕೊಂಡವಳು. ಅವರು ಇಲ್ಲಿ ಬರ್ತಾ ಇರ್ತಾರಾ ಎಂದಳು. ಯಾರವ್ವ ಎಂದರು ಗೊಂದಲದಲ್ಲಿ. ನಿಮ್ಮ ಅಣ್ಣಯ್ಯ ಎಂದಳು ಆಸೆಯಿಂದ. ಅಣ್ಣಯ್ಯ ಬೋ ಬಿಸಿ, ನಾವೇ ಒತ್ತಾರೆಯಿಂದ ಸಂಜೆ ಗಂಟ ಅಣ್ಣಯ್ಯನ ಮನೆಯಾಗಿ ಇರ್ತೀವಿ, ಇವತ್ತು ಹೋಗಿಲ್ಲ ಅಷ್ಟೇ ಕವ್ವ ಎನ್ನಲು ಜಗ್ಗಪ್ಪನ ಫೋನ್ ಶಬ್ದ ಮಾಡಲು ಫೋನ್ ಕಿವಿಗಿಟ್ಟರು. ಅಣ್ಣಯ್ಯ ನಿನ್ನೆ ನೆನಪು ಮಾಡ್ಕಂಡು ಹೇಳಣ್ಣ ಎನ್ನಲು ಖುಷಿಯಿಂದ ಅವರನ್ನೇ ನೋಡುತ್ತುಳಿದಳು. ಸರಿ ಅಣ್ಣಯ್ಯ ಬತ್ತೇನ್ ಬಿಡಿ ಎಂದು ಫೋನ್ ಜೇಬಿಗಿಳಿಸಿ, ಅಣ್ಣಯ್ಯನೆಯ, ದೀಪು ಇವತ್ತು ಸಂಜಿಗ ಊರಿಗೆ ಹೋಯ್ತಾಳ, ಅದ್ಕ ನನ್ನುವೆ ಗುಣನುವೆ ಅಲ್ಲಿಗೆ ಬರಕ್ ಹೇಳವ್ರ, ಬೇಸರ ಮಾಡ್ಕಬೇಡ ಕಣವ್ವ, ವಿಶ್ರಾಂತಿ ಮಾಡ್ಕ, ಇವತ್ತು ನಾವು ಅಣ್ಣಯ್ಯನ ಮನೆ ತಾವ ಹೋಯ್ತೀವಿ, ಇಲ್ಲ ಅಂದ್ರ ದೀಪು ಪುಟ್ಟಿ ಕ್ವಾಪ ಮಾಡ್ಕತಾಳ ಎನ್ನಲು ತಲೆಯಾಡಿಸಿ ತನ್ನ ಮನೆಯತ್ತ ಹೆಜ್ಜೆ ಇಟ್ಟಳು. ದೀಪು ಅಂದ್ರೆ ನನ್ನ ಅಕ್ಕನ
ಎಂದು ಕಂಡವಳಿಗೆ ಖುಷಿಯೋ ಖುಷಿ. ಒಮ್ಮೆ ಅವಳ ನೋಡುವಾಸೆ. ಆದರೆ ಇಂದು ಸಂಜೆಯೇ ಹೊರಡುತ್ತಿರುವಳು ಎಂದರಲ್ಲ ಎಂದು ಬೇಸರದಲ್ಲಿ ಮನೆಯೊಳಗೆ ನಡೆದಳು. ಗುಣಾರನ್ನ ಕೈ ಹಿಡಿದು ಹೊರಗೆ ಕರೆತಂದು ರುದ್ರಪ್ಪರ ಮನೆಯತ್ತ ಹೊರಟರು ಜಗ್ಗಪ್ಪ. ಗುಣಕ್ಕ, ಹುಷಾರಿಲ್ಲ ಅಂದರೆ ಅಲ್ಲೇ ಇದ್ದು ಬಿಡೋದಾ? ಅಲ್ಯಾರು ನೋಡ್ಕೋತಾರೆ ನಿನ್ನ? ಇಲ್ಲೇ ಆದರೆ ಅಮ್ಮ, ಚಿಕ್ಕಿ, ಅಜ್ಜಿ, ನಾವು ಎಲ್ಲ ಇದ್ದೀವಿ. ಜಗ್ಗಪ್ಪ, ನೀನಾದರೂ ಹೇಳ್ಬೇಕು ತಾನೆ. ನೀನೆಲ್ಲಿ ಹೇಳ್ತಿ? ನೀನು ಎಷ್ಟೇ ಹೇಳಿದ್ರೂ ಅದೇ ಮಾಡೋದು ಎನ್ನುತ್ತಲೇ ಗುಣಾರನ್ನ ಕೂರಿಸಲು ಸಹಾಯ ಮಾಡಿದ್ದಳು ದೀಪು. ಎಷ್ಟು ಹೇಳಿದ್ರೂ ಕೇಳಲ್ಲ ಬಡ್ಡೇದು ಎಂದು ದುರುದುರು ನೋಡಿದ್ದರು ಜಗ್ಗನ ರುದ್ರಪ್ಪ. ತಲೆ ಕೆರೆದುಕೊಂಡು, ಅದ್ಕವ್ವ, ಡಾಕ್ಟ್ರು ಬಂದ್ರಲ್ಲ, ಎಷ್ಟು ಮೃದು ಅಂತೀರಿ, ಮುತ್ತು ಸುರಿದು ಹೋಗಂಗ ಮೆಲ್ಲಗ ಮಾತಾಡ್ತಾರ ಎಂದು ಮಾತು ಬದಲಿಸಿದರು. ಸಪ್ತ, ಹೌದಾ ಎಂದರೆ, ಆರ್ಯ ಬಂದವ. ಹೌದಮ್ಮ ಡಾಕ್ಟ್ರೇ ಅಂತ ಒಂದು ಕೂಗು ಹಾಕ್ತೆ, ಬೆಚ್ಚಿ ಬಿದ್ರು ಎಂದು ನಕ್ಕಿದ್ದ. ದೀಪು ಅವನ ತಲೆಗೆ ಮುಟಕಿ ಕತ್ತೆ ತಂದು, ಡಾಕ್ಟ್ರೇ ಅಂತ ಕೂಗೋದ? ಮೇಡಮ್ ಅಂತಲೋ ಇಲ್ಲ ಹೆಸರು ಹಿಡಿದು ಕೂಗೋದಲ್ವಾ? ಪಾಪ, ನಿನ್ನ ಕೂಗಿಗೆ ಹೆದರಿದ್ರೇನೋ ಎಂದು ಅಕ್ಷಯ್ ಪಕ್ಕ ಹೋಗಿ ಕುಳಿತಳು. ಆರ್ಯ, ದೀಪಕ್ಕ, ಇನ್ನೆರಡು ದಿನ ಇದ್ದು ಹೋಗೆ ಎಂದರೆ ಅಕ್ಷಯ್ ಮುಖ ನೋಡಿದಳು. ಅವನಿಗೂ ಇಷ್ಟವೇ, ಆದರೆ ಸಾಕಷ್ಟು ರಜೆ ಹಾಕಿ ಆಗಿದೆ. ಅದೇ ಕಷ್ಟ ಅವನಿಗೆ. ಮುಂದಿನ ವಾರ ಬರ್ತೀನೋ, ಇಲ್ಲ ನೀವೆಲ್ಲ ಬಂದು ಬಿಡಿ ಎಂದಳು. ಅವಳ ಅರ್ಥ ಮಾಡಿಕೊಂಡವರು ಸುಮ್ಮನಾದರು. ಬಟ್ಟೆ ಜೋಡಿಸಿ ಬಿಡ್ತೀನಿ ಎಂದು ಮೇಲೆದ್ದ ದೀಪು ತಲೆ ಸುತ್ತಿದಂತಾಗಲು ಹಣೆ ಒತ್ತಿ ಹಿಡಿದು ಕೆಳಗೆ ಕುಸಿಯಲು ಅಕ್ಷಯ್ ಬೀಳದಂತೆ ಹಿಡಿದುಕೊಂಡ. ಇಡೀ ಮನೆಯೇ ಗಾಬರಿಯಾಯಿತು. ದೀಪು, ದೀಪು ಏನಾಯ್ತು ಎಂದು ಎಲ್ಲರೂ ಅವಳ ಸುತ್ತ ಸುತ್ತಿಕೊಂಡರೆ ದೀಪುವನ್ನ ಮಲಗಿಸಲು ಹೇಳಿ ಸಪ್ತಾರು ಮುಖಕ್ಕೆ ನೀರು ಚಿಮುಕಿಸಿ ನೀರು ಕುಡಿಸಿದ್ದರು. ತಲೆ ಒತ್ತಿ ಹಿಡಿದು ಅಕ್ಷಯ್ ಒರಗಿ ಕುಳಿತು ಬಿಟ್ಟಳು. ಏನಾಯ್ತು ದೀಪು ಎಂದು ಎಲ್ಲರೂ ಕೇಳುವವರೇ. ಆರ್ಯ ಎದ್ದವ. ಡಾಕ್ಟ್ರನ್ನ ಕರ್ಕಂಡ್ ಬರ್ತೀನಿ ಇರಿ ಎಂದು ಒಂದೇ ನೆಗೆತಕ್ಕೆ ಹೊರಗೆ ಓಡಿ ಬೈಕ್ ಏರಿ ಹೊರಟಿದ್ದ. ಚೇರ್ ಒರಗಿ ಹಣೆಗೆ ಕೈ ಅಡ್ಡ ಇಟ್ಟು ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ದೀಕ್ಷಾ ಮನೆಯೊಳಗೆ ಒಂದೇ ಉಸಿರಿಗೆ ಬಂದ ಆರ್ಯ ಡಾಕ್ಟ್ರೇ ಎನ್ನಲು ಈ ಬಾರಿಯೂ ಬೆಚ್ಚಿದಳು. ಸಾರಿ ಡಾಕ್ಟ್ರೇ, ಭಯ ಬೀಳ್ಬೇಡಿ, ನನ್ನ ದೀಪಕ್ಕ ತಲೆ ಸುತ್ತಿ ಬಿದ್ದು ಬಿಟ್ಟಿದ್ದಾಳೆ. ಬನ್ನಿ ಚೆಕ್ ಮಾಡಿ ಏನಾಗಿದೆ ಹೇಳಿ. ಹೊಟ್ಟೆ ತುಂಬ ತಿನ್ನೋದೇ ಇಲ್ಲ. ಕೋಳಿ ಮರಿ ಹಾಗೆ ಇಷ್ಟಿಷ್ಟೇ ತಿಂತಾಳೆ. ಎಲ್ಲಿ ವಿಟಮಿನ್ ಕೊರತೆ ಆಗಿದೆಯೋ? ಒಳ್ಳೆ ಟಾನಿಕ್ ಬರ್ಕೊಡಿ ಬನ್ನಿ ಎಂದು ದೀಕ್ಷಾ ಕೈ ಹಿಡಿದು ಹೊರಗೆ ಬಂದ. ತನ್ನ ದೇವರ ಮಗ ಅವನೆಂದು ತಿಳಿದವಳು ಮೌನವಾಗಿ ಜೊತೆ ನಡೆದಳು. ಕೇಳದೆ ದೇವರು ದರ್ಶನ ಭಾಗ್ಯ ಕರುಣಿಸಿರುವ ಎಂದು ಖುಷಿಪಟ್ಟಳು. ಬೈಕ್ ಏರಿದವ ದೀಕ್ಷಾ ಕುಳಿತ ತಕ್ಷಣ ಮನೆ ಮುಂದೆ ತಂದು ನಿಲ್ಲಿಸಿದ್ದ. ಕೆಳಗಿಳಿದು ನಿಂತಳು. ದೇವಸ್ಥಾನಕ್ಕೆ ಹೋಗುವ ಭಾವ ಅವಳಲ್ಲಿ. ತನುವಲ್ಲಿ ಕಂಪನ, ಮನದಲ್ಲಿ ಸಂತೋಷದ ನಡುಕ. ಬಾಗಿಲಲ್ಲಿ ನಿಂತವಳ ಮತ್ತೆ ಕೈ ಹಿಡಿದು ಬನ್ನಿ ಡಾಕ್ಟ್ರೇ ಬೇಗ ಎಂದು ಒಳಗೆ ನಡೆದ. ಒಳಗೆ ಹೆಜ್ಜೆ ಇಡುತ್ತಲೇ ತನ್ನ ದೇವರ ಕಾಣುವ ಸಂತೋಷಕ್ಕೆ ಅವಳಿಗೆ ಏನೊಂದು ತಿಳಿಯಲಿಲ್ಲ. ಸೋಫಾದತ್ತ ಕರೆತಂದವ ಇವಳೇ ದೀಪಕ್ಕ, ನೋಡಿ ಏನಾಗಿದ್ದು ಎಂದ. ದೀಪು ಹಣೆಗೆ ಬಡಿದುಕೊಂಡವಳು. ಆರ್ಯ ಎಂದರೆ ನೀನು ಸುಮ್ನೆ ಇರೆ ಎಂದು ಬಾಯಿ ಮುಚ್ಚಿಸಿದ. ದೀಪು ಕೈ ಹಿಡಿದವಳ ಕೈಗಳು ನಡುಗಿದ್ದವು. ಕಣ್ಣ ತುಂಬ ದೀಪುವನ್ನ ನೋಡಿದಳು. ಸದ್ದಿಲ್ಲದೆ ಕಂಗಳು ತುಂಬಿ ಹೋದವು. ತಟ್ಟನೆ ಕಣ್ಣೊರೆಸಿಕೊಂಡಳು. ನಂತರ ಅವಳ ವೈದ್ಯ ವೃತ್ತಿ ಮುಂದುವರಿಸಿ ಆರ್ಯನತ್ತ ತಿರುಗಿ, ಭಯ ಪಡುವಂಥದ್ದೇನಿಲ್ಲ. ನಿಮ್ಮ ದೀಪಕ್ಕ ತಾಯಿ ಆಗ್ತಾ ಇದ್ದಾರೆ ಎನ್ನಲು, ಏನೋ ಎಂದವ ದೀಪಕ್ಕ ಎಂದು ಕಿರುಚಿ ದೀಪುವನ್ನ ಅಪ್ಪಿಕೊಂಡ. ಆಗಷ್ಟೇ ಮನೆಯೊಳಗೆ ಬಂದ ಆದಿ ಕೂಡ ಸುದ್ದಿ ಕಿವಿಗೆ ಬಿದ್ದಿದ್ದೇ ತಡ ದೀಪಕ್ಕ ಎಂದು ಕೂಗುತ್ತಾ ಆರ್ಯನ ಜೊತೆ ತಾನು ಕೂಡ ದೀಪುವನ್ನ ತಬ್ಬಿಕೊಂಡ. ರುದ್ರಪ್ಪ ಎಳನೀರು ಕೊಚ್ಚಿಕೊಂಡು ಒಳಗೆ ಬಂದವರು ಖುಷಿಯಿಂದ ದೀಪು ಮಗಳೇ ಎನ್ನಲು, ದೀಪು ತಮ್ಮಂದಿರ ಅಪ್ಪುಗೆ ಬೀಳಿಸಿಕೊಂಡು ಅಪ್ಪನ ಹೆಗಲಿಗೆ ಬಿದ್ದಳು. ಒಂದು ಕೈನಲ್ಲಿ ಎಳನೀರು ಹಿಡಿದವರು
ಅದನ್ನು ಜಗ್ಗನ ಕೈಗೆ ನೀಡಿ ಮಗಳ 2 ಕೈಗಳಲ್ಲೂ ಬಾಚಿ ತಬ್ಬಿ ತಲೆ ನೇವರಿಸಿ ಹಣೆಗೆ ಮಮತೆಯ ಮುತ್ತಿಟ್ಟರು. ಅವರ ಕಣ್ಣುಗಳು ತುಂಬಿದ್ದವು. ಖುಷಿಗೆ ದೀಪು ಕೂಡ ಬಿಕ್ಕುತ್ತಿದ್ದಳು. ಅಕ್ಷಯ್ ಕೈಕಟ್ಟಿ ಎಲ್ಲರ ಖುಷಿ ಕಣ್ಣು ತುಂಬಿಕೊಳ್ಳುತ್ತಿದ್ದ. ಸಪ್ತಾರು ಕೂಡ ಗಂಡ ಮಗಳ ಆಲಂಗಿಸಿಕೊಂಡರು. ಎಲ್ಲರೂ ಖುಷಿಯಿಂದ ಸಂಭ್ರಮಿಸುತ್ತಿದ್ದರು. ಆದರೆ ಅಲ್ಲೊಂದು ಜೀವ ತನ್ನ ಆರಾಧ್ಯ ದೈವನ ದರ್ಶನವಾಗಿದ್ದೇ ತಡ ಪರಶಿವನನ್ನೇ ನೋಡಿದ ಸಂತೋಷದಲ್ಲಿ ನಿಂತುಬಿಟ್ಟಿದ್ದಳು. ಅದೆಷ್ಟು ಖುಷಿಪಟ್ಟಿತ್ತು. ಪ್ರಪಂಚವನ್ನೇ ಮರೆತು ಮಗಳ ನೆತ್ತಿ ನೇವರಿಸುತ್ತಾ ನಿಂತ ರುದ್ರಪ್ಪನ ನೋಡಿ ಖುಷಿಯಲ್ಲಿ ಪ್ರಜ್ಞೆ ತಪ್ಪಿ ಕೆಳಗೆ ಜಾರಿದ ದೀಕ್ಷಾಳನ್ನ ಆದಿ ಆರ್ಯ ಹಿಡಿದುಕೊಂಡರು. ಎಲ್ಲರೂ ಒಂದು ಕ್ಷಣ ಇತ್ತ ನೋಡಿದ್ದರು. ಮೆಲ್ಲನೆ ಸೋಫಾ ಒರಗಿಸಲು ಸಪ್ತರು ನೀರು ಚಿಮುಕಿಸಿದರು. ಕಣ್ಣು ತೆರೆದು ಎಲ್ಲರನ್ನೂ ನೋಡಿ ಮುಜುಗರದಿಂದ ತಲೆಬಾಗಿಸಲು ತಮ್ಮ ಸೆರಗಿನಿಂದ ಅವಳ ಮೊಗ ಒರೆಸಿ ನೀರು ಕುಡಿಸಿದ್ದರು ಸಪ್ತ. "ಏನ್ ಡಾಕ್ಟ್ರೇ, ಅಕ್ಕನ್ನ ನೋಡೋದಕ್ಕೆ ನಿಮ್ಮನ್ನ ಕರೆಸಿದ್ವಿ. ಈಗ ನಿಮ್ಮನ್ನ ನೋಡಕ್ಕೆ ಬೇರೆ ಡಾಕ್ಟ್ರನ್ನ ಕರೆಸ್ಬೇಕಾ ಹೆಂಗ" ಎಂದು ಆರ್ಯ ನಗಲು ಆದಿ ಅವನಿಗೆ ಗುದ್ದು ಕೊಟ್ಟ. ಸಪ್ತಾರು "ಇವತ್ತಷ್ಟೇ ಬಸ್ಸಲ್ಲಿ ದೂರದಿಂದ ಬಂದಿದ್ದಾರೆ. ಆಯಾಸ ಇರಲ್ವಾ? ಡಾಕ್ಟರ್ ಆದ್ರೆ ಹುಷಾರು ತಪ್ಪೋ ಹಾಗಿಲ್ವಾ? ಸುಮ್ನೆ ಇರು" ಎಂದು ಗದರಿ ದೀಪು ಜೊತೆ ದೀಕ್ಷಾಗೂ ಎಳನೀರು ಕೊಟ್ಟರು. "ಪರವಾಗಿಲ್ಲ ಅಮ್ಮ" ಎಂದವಳ ತಡೆದು "ಏನ್ ಪರವಾಗಿಲ್ಲ? ಕುಡಿ. ಎಂಥ ಖುಷಿ ವಿಷಯ ಹೇಳಿದ್ದೀಯ. ಈಗ ಸಿಹಿ ಅಡುಗೆ ಮಾಡ್ತಾ ಇದ್ದೀವಿ. ಊಟ ಮಾಡಿ ಹೋಗ್ಬೇಕು. ಅಲ್ಲಿವರೆಗೂ ಎಲ್ಲರ ಜೊತೆ ಮಾತಾಡ್ತಾ ಕೂರು" ಎಂದರು ಸಪ್ತ. "ದೀಪು, ನೀನು ವಿಶ್ರಾಂತಿ ಮಾಡ್ತೀಯ ಮಗಳೇ. ಇವತ್ತಂತೂ ಹೋಗೋ ಹಾಗಿಲ್ಲ. ಹೊರಡುವ ಬಗ್ಗೆ ನಂತರ ಮಾತಾಡೋಣ" ಎಂದರೆ "ಹಾಗೇನಿಲ್ಲಮ್ಮ, ಅದು" ಎಂದಳು. ಅಕ್ಷಯ್ "ದೀಪು, ವಿಶ್ರಾಂತಿ ಮಾಡಲೇಬೇಕು. ಬಾ" ಎಂದು ಕೈ ಹಿಡಿಯಲು ಸಪ್ತಾರು "ಹೋಗು ಪುಟ್ಟ, ಇದು ನಿಮ್ಮ ಸಮಯ" ಎಂದು ನಕ್ಕು ನಡೆದರು. ದೀಪು ಅಕ್ಷಯ್ ಕೈ ಹಿಡಿದು ನಡೆದವಳು ಒಮ್ಮೆ ತಿರುಗಿ ದೀಕ್ಷಾಳತ್ತ ನೋಡಿ ಮುಗುಳು ನಕ್ಕು ಹೋದಳು. ದೀರ್ಘವಾಗಿ ಕಣ್ಣು ಮುಚ್ಚಿ ತೆರೆದಳು ದೀಕ್ಷಾ. ಮನಕ್ಕೇನೋ ಸಮಾಧಾನ. ರುದ್ರಪ್ಪರು ಅಲ್ಲೇ ಇರುವುದು ತಿಳಿದು ತಟ್ಟನೆ ಎದ್ದು ನಿಂತು ಬಿಟ್ಟಳು. "ಪರವಾಗಿಲ್ಲ, ಕೂತ್ಕವ್ವ" ಎಂದು ಇನ್ನೊಂದೆಡೆ ಕುಳಿತರು. ಆದರೂ ಕುಳಿತುಕೊಳ್ಳದೆ ಅವರನ್ನೇ ನೋಡಿದಳು. ತುಂಬಿದಂಥ ವ್ಯಕ್ತಿತ್ವ, ತುಂಬಿದ ನಡೆ. ಇಷ್ಟು ವರ್ಷ ಯಾರನ್ನ ನೋಡದೆ ಆರಾಧಿಸಿದಳೋ ಇಂದು ಅವರೇ ಅವಳ ಕಣ್ಣ ಮುಂದೆ. ಕಣ್ಣು ತುಂಬ ನೋಡಿದಳು. ಅಡುಗೆ ತರಾತುರಿಯಲ್ಲಿ ಓಡಾಡುವ ಸಪ್ತರು ಗೃಹಲಕ್ಷ್ಮಿಯಂತೆ ಕಂಡರು. ಆರ್ಯ ಆದಿ ಏನೋ ಮಾತಾಡಿಕೊಂಡು ನಗುತ್ತಿದ್ದರು. ಅಪ್ಪನ ಪ್ರತಿಬಿಂಬ ಇಬ್ಬರೂ ಕೂಡ. ಇಂದು ಸಾರ್ಥಕ ಜೀವನ ಅನಿಸದೇ ಇರಲಿಲ್ಲ. "ಕೂತ್ಕೊಳ್ಳಿ ಡಾಕ್ಟ್ರೇ" ಎಂದು ಆರ್ಯ ಕೈ ಹಿಡಿದು ಕೂರಿಸಿಯೇ ಬಿಟ್ಟ. ಕೋಣೆ ತಲುಪಿದ್ದೇ ಮಡದಿಯ ಅಪ್ಪಿ ಹಣೆಗೆ ಮುತ್ತೊಂದು ಸೇರಿಸಿ "ಥ್ಯಾಂಕ್ಯೂ ದೀಪು" ಎಂದವನ ಎದೆ ಮೇಲೆ ಮುತ್ತೊಂದು ಸೇರಿಸಿ "ನಂಗೆ ಥ್ಯಾಂಕ್ಸ್ ಬೇಡ ರೀ" ಎಂದಳು. ಮತ್ತೆ ಎಂದು ಬೊಗಸೆಯಲ್ಲಿ ತನ್ನವಳ ಮೊಗ ತುಂಬಿಕೊಂಡವನ ನೋಡಿ ಕಣ್ಣು ಮಿಟುಕಿಸಲು ತನ್ನವಳ ಮೂಗಿಗೆ ತನ್ನ ಮೂಗು ಸೋಕಿಸಿ ಮುದ್ದಿಸಿ ಖುಷಿಪಟ್ಟ. ತನ್ನವಳ ಒಡಲ ಮೇಲೆ ಕೈ ಇಟ್ಟು ಮಡದಿಯ ಎದೆಗಪ್ಪಿ ಕುಳಿತ. ತನ್ನದೇ ಅಂಶವೊಂದು ಸೃಷ್ಟಿಯಾಗುತ್ತಿದೆ ಎಂಬ ಅನುಭೂತಿಯೇ ವರ್ಣನೆಗೆ ಸಿಗದ ವಿಷಯ. ಸಂಭ್ರಮ ಸಂತೋಷ ತುಂಬಿತ್ತು ಮನದಲ್ಲಿ. ನಿನ್ನೆ ಮೊನ್ನೆ ಎತ್ತಾಡಿಸಿದ ಮಗಳ ಒಡಲಲ್ಲಿ ಇಂದು ಪುಟ್ಟ ಕೂಸು. ಅದೇ ಅಚ್ಚರಿ ತಂದೆ ಮನಕ್ಕೆ. ಒಮ್ಮೆ ಅಣ್ಣ ವಿಶ್ವರ ನೆನಪಾಯಿತು. ದೀಪುವಿಗೆ ತಂದೆಯಾಗಿ ವಿಶ್ವಣ್ಣನ ಜಾಗ ಪೂರ್ಣವಾಗಿ ತುಂಬಿದೆನಾ ಎಂದು ಯೋಚಿಸಿದರು. ಬೆನ್ನು ನೇವರಿಸಿದ ಅನುಭವ. ತಟ್ಟನೆ ಕಣ್ಣು ಬಿಟ್ಟರು. ವಿಶ್ವರ ಫೋಟೋ ಮುಂದೆ ದೀಪ ಬೆಳಗುತ್ತಿತ್ತು. ವಿಶ್ವರು ನಗುತ್ತಿದ್ದರು. ರುದ್ರಪ್ಪರ ಕಂಗಳು ಹಸಿಯಾಗಿದ್ದವು. ಸಪ್ತರತ್ತ ಕಣ್ಣಾಡಿಸಲು ಕಣ್ಣೀರು ಬೇಡ ಎಂಬಂತೆ ತಲೆ ಆಡಿಸಿದ ಮಡದಿಪರಿಗೆ ಶಲ್ಯದಿಂದ ಕಂಗಳ ಒತ್ತಿಕೊಂಡರು. ಏನಾದರೂ ಸಹಿಸಿಯಾರು, ಗಂಡನ ಕಣ್ಣೀರು ಸಹಿಸರು.
ಅದು ಸಂತೋಷಕ್ಕಾದರೂ ಸರಿಯೇ. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.